ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ಮತ್ತೊಂದು ಸಾರಿ ನಾವು ವಾಕ್ಯವನ್ನು ಓದೋಣ. ಯಾಕೋಬನು ಬರೆದಿರುವಂತಹ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ. ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ವ್ಯವಸಾಯಗಾರನನ್ನು ನೋಡಿರಿ, ಅವನು ಭೂಮಿಯ ಬೆಲೆಯುಳ್ಳ ಫಲಕ್ಕಾಗಿ ಕಾದಿದ್ದು ಮುಂಗಾರು ಹಿಂಗಾರು ಮಳೆಗಳು ಬರುವ ತನಕ ದೀರ್ಘ ಶಾಂತಿಯಿಂದಿರುವನು. ನೀವು ದೀರ್ಘ ಶಾಂತಿಯಿಂದಿರಿ. ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿರಿ, ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಸಹೋದರರೇ, ನೀವು ಒಬ್ಬರ ಮೇಲೆ ಒಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲಿ ನಿಂತಿದ್ದಾನೆ. ಬಾಧೆಯನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವ ವಿಷಯದಲ್ಲಿ ಕರ್ತನ ಹೆಸರಿನಿಂದ ಮಾತಾಡಿದ ಪ್ರವಾದಿಗಳನ್ನೇ ಮಾದರಿ ಮಾಡಿಕೊಳ್ಳಿರಿ. ತಾಳಿಕೊಂಡಿರುವವರನ್ನು ಧನ್ಯರೆಂದು ಹೇಳುತ್ತವಲ್ಲವೇ? ನೀವು ಯೋಬನಲ್ಲಿದ್ದ ತಾಳ್ಮೆಯ ವಿಷಯವಾಗಿ ಕೇಳಿ, ಕರ್ತನು ಅವನಿಗೆ ಅಂತ್ಯದಲ್ಲಿ ಮಾಡಿದ್ದನ್ನು ನೋಡಿ, ಕರ್ತನು ಕರುಣಾಸಾಗರನು ದಯಾಳುವು ಆಗಿದ್ದಾನೆಂದು ತಿಳಿದಿದ್ದೀರಷ್ಟೇ. ದೇವರು ಈ ವಾಕ್ಯಗಳನ್ನು ನಮ್ಮೆಲ್ಲರಿಗಾಗಿ ಆಶೀರ್ವದಿಸಿ ತನ್ನ ಆತ್ಮನ ಮೂಲಕ ಆತನೇ ಅನುಗ್ರಹಿಸಿಕೊಡ್ಲಿ. ಪ್ರಿಯರೇ, ನಾವು ಓದಿರುವಂತಹ ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಹಿಂಸೆ ಪಡುವಂತ ಕ್ರೈಸ್ತರಿಗೆ ಒಂದು ಪ್ರೋತ್ಸಾಹ ಕೊಡುವುದಕ್ಕಾಗಿ ಈ ವಾಕ್ಯವನ್ನು ಆತನು ಬರೆದಿದ್ದಾನೆ. ನಾವು ಈಗಾಗಲೇ ಅನೇಕ ವಿಷಯಗಳನ್ನು ನಾವು ಕೇಳಿಸಿಕೊಳ್ಳುತ್ತಾ ಬರ್ತಾ ಇದ್ದೇವೆ. ಕಳೆದ ಸಾರಿ ಈ ವಾಕ್ಯವನ್ನು ಪ್ರಾರಂಭಿಸಿ ನಿಷ್ಕಾರಣವಾಗಿ ದ್ವೇಷಿಸಲ್ಪಡುತ್ತಿರುವಂತ ನೀತಿವಂತರಾದಂತ ಕ್ರೈಸ್ತರಿಗೆ ಇಲ್ಲ ವಿಶ್ವಾಸಿಗಳಿಗೆ ಯಾಕೋಬನು ಕೊಟ್ಟ ಒಂದು ಅಸ್ತ್ರವು, ಒಂದು ಆಯುಧವು ಏನಂತಂದ್ರೆ, ನೀವು ದೀರ್ಘ ಶಾಂತಿಯಿಂದಿರಿ, ನೀವು ದೀರ್ಘ ಶಾಂತಿಯಿಂದಿರಿ ಅಂತೇಳಿ ದೀರ್ಘ ಶಾಂತಿ ಕುರಿತಾಗಿ ಯಾಕೋಬನು ಬರೆದಿರುವಂತದ್ದು ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಈ ವಚನ ಭಾಗದಲ್ಲಿ ನಾವು ಪ್ರಾಮುಖ್ಯವಾಗಿ ಗಮನಿಸುವಾಗ ಮುಖ್ಯ ಪ್ರಸ್ತಾಪದಿಂದ ದೀರ್ಘ ಶಾಂತಿಯಿಂದ ಇರಬೇಕು, ಇಲ್ಲ ಸಹಿಸಿಕೊಂಡಿರಿ, ತಾಳ್ಮೆದಿಂದ ಇರಿ. ಕಷ್ಟ ಇದೆ, ಹಿಂಸೆ ಇದೆ, ನೋವಿದೆ, ನಿಷ್ಕಾರಣವಾದಂತ ನಿಂದೆಗಳಿದಾವೆ, ಆದ್ರೂ ಕೂಡ ನೀವು ದೀರ್ಘ ಶಾಂತಿಯಿಂದ ಇರ್ಬೇಕಂತೇಳಿ ಅವರಿಗೊಂದು ಅಸ್ತ್ರವನ್ನು ಅವರ ಕೈಗೆ ಕೊಟ್ಟಿರುವಂತದ್ದು ನಾವು ಕಳೆದ ಸಾರಿ ಆಲೋಚನೆ ಮಾಡಿದ್ದೇವೆ. ಕಳೆದ ಸಾರಿ ನಾವು ಇದರಲ್ಲಿ ಒಂದು 3 ವಿಷಯಗಳನ್ನು ಕೇಳಿಸಿಕೊಂಡಿದ್ದೇವೆ. ಕಳೆದ ಸಾರಿ ಈ ವಾಕ್ಯವನ್ನು ಪ್ರಾರಂಭಿಸಿ 3 ವಿಷಯಗಳು. ಮೊದಲನೇ ವಿಷಯ ಅಂತಂದ್ರೆ ದೀರ್ಘ ಶಾಂತಿ ಅಂದ್ರೆ ಏನು ಅಂತೇಳಿ ನಾವು ಕೇಳಿಸಿಕೊಂಡಿದ್ದೇವೆ. ಎರಡನೇದಾಗಿ ನಮ್ಮ ಕರ್ತನೇ ದೀರ್ಘ ಶಾಂತನಾಗಿದ್ದಾನೆ, ಅದನ್ನು ಕೇಳಿಸಿಕೊಂಡಿದ್ದೇವೆ. ಮೂರನೇದಾಗಿ ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ, ಅದಕ್ಕಾಗಿ ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರಬೇಕು ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಆದ್ರೆ ಒಂದು ವಿಷಯ ನಾನು ಮತ್ತೆ ನೆನಪು ಮಾಡಿ ಈ ವಿಷಯಕ್ಕೆ ಬರ್ತೇನೆ. ದೀರ್ಘ ಶಾಂತಿ ಅಂದ್ರೆ ಅರ್ಥ ನಾವು ಗ್ರೀಕ್ ಭಾಷೆನಲ್ಲಿ ನಾವು ನೋಡ್ತೀವಿ, ಮ್ಯಾಕ್ರೋತ್ಮೀಯ ಎಂಬ ಅರ್ಥ, ಒಂದು ಪದವನ್ನು ಉಪಯೋಗಿಸಿದ್ದಾರೆ. ಮ್ಯಾಕ್ರೋತ್ಮೀಯ ಅಂದ್ರೆ ಅದರ ಅರ್ಥ ಏನಂತಂದ್ರೆ, ಯಾರಾದರೂ ನಮ್ಮ ವಿಷಯದಲ್ಲಿ ತಪ್ಪು ಮಾಡಿ ಅವರೇ ನಮ್ಮನ್ನು ನಿಂದಿಸಿದಾಗ ಬದಲು ಮಾತಾಡದೆ ಮೌನವಾಗಿರುವಂಥದ್ದು, ಸಹಿಸಿಕೊಳ್ಳುವಂಥದ್ದು ಇದರ ಅರ್ಥ. ಇನ್ನು ನಿಷ್ಕಾರಣವಾಗಿ ನಮ್ಮ ಕೆನ್ನೆ ಮೇಲೆ ಹೊಡೆದ್ರೂ ಕೂಡ ಯಾವ ಸ್ಪಂದನೆ ಇಲ್ಲದೆ, ಯಾವುದಕ್ಕೂ ಸ್ಪಂದಿಸದೆ ಮೌನವಾಗಿ ಸಹಿಸಿಕೊಳ್ಳುವಂಥದ್ದು ದೀರ್ಘ ಶಾಂತಿ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ವಿ. ಮ್ಯಾಕ್ರೋತ್ಮಿ ಅಂದ್ರೆ ನಮ್ಮ ವಿಷಯದಲ್ಲಿ ಇಲ್ಲ ನಮಗೆ ತಪ್ಪು ಮಾಡಿ, ಇಲ್ಲ ಗಾಯ ಮಾಡಿ, ಇಲ್ಲ ದ್ರೋಹ ಮಾಡಿ, ಕಠಿಣವಾದಂತ ಮಾತುಗಳನ್ನಾಡಿ, ವಿಪರೀತವಾದಂತ ಕಾರ್ಯಗಳನ್ನು ನಡೆಸಿ, ನಮ್ಮ ವಿಷಯದಲ್ಲಿ ಎಷ್ಟೇ ಕ್ರೂರವಾಗಿ ಪ್ರವರ್ತಿಸಿದರೂ ನಾವು ಯಾವ ದ್ವೇಷ ಭಾವನೆ ಇಟ್ಟುಕೊಳ್ಳದೆ, ಯಾವ ಪ್ರತಿಕಾರ ಮನಸ್ಸನ್ನು ಇಟ್ಟುಕೊಳ್ಳದೆ ಮೌನವಾಗಿ ಇರುವಂತ ಮನಸ್ಸೇ ಇರುವಂತ ಸಾಮರ್ಥ್ಯವೇ ದೀರ್ಘ ಶಾಂತಿ ಅಂತೇಳಿ ನಾವು ಕಳೆದ ವಾರದಲ್ಲಿ ಗಮನಿಸಿದ್ದೇವೆ. ಇದನ್ನು ಭೂಲೋಕದಲ್ಲಿ ಮನುಷ್ಯರಲ್ಲಿ ನೋಡ್ಲಿಕ್ಕೆ ಸ್ವಲ್ಪ ಕಷ್ಟವೇ, ಆದರೆ ಯೇಸು ಕ್ರಿಸ್ತನಲ್ಲಿ ಇದನ್ನ ನಾವು ನೋಡ್ತೇವೆ. ಈಗ ಆತನ ಮಕ್ಕಳಾಗಿರುವ ನಮಗೆ ಕೂಡ ನೀವು ದೀರ್ಘ ಶಾಂತಿಯಿಂದ ಇರಬೇಕು ಅಂತೇಳಿ ದೇವರ ವಾಕ್ಯ ಗಮನಿಸ್ತಾ ಇದೆ. ನಿಷ್ಕಾರಣವಾಗಿ ದ್ವೇಷ ಬಂದಾಗ, ನಿಷ್ಕಾರಣವಾಗಿ ಹಿಂಸಿಸುವಾಗ ನಾವು ದೀರ್ಘ ಶಾಂತಿ ಉಳ್ಳವರಾಗಿರ್ಬೇಕು ಅಂತೇಳಿ ಇಲ್ಲಿ
ಕಳೆದ ವಾರದಲ್ಲಿ ನಾವು ಗಮನಿಸಿದ್ದೇವೆ, ನಮ್ಮ ಕರ್ತನೆ ದೀರ್ಘ ಶಾಂತಿ ಉಳ್ಳವನು ಮತ್ತು ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರ್ಬೇಕಂತ. ಆದ್ರೆ ಇವತ್ತು ಆ ಇದರಲ್ಲಿ ಯಾಕೋಬನು ಒಂದು ಪ್ರಾಮುಖ್ಯವಾಗಿ 3 ವಿಷಯಗಳನ್ನು ತಿಳಿಸಿದ್ದಾನೆ. ಈ ವಾಕ್ಯ ಭಾಗದಲ್ಲಿ ಯಾಕೋಬನು ಪ್ರಾಮುಖ್ಯವಾಗಿ 3 ಸಂಗತಿಗಳು. ಅದರಲ್ಲಿ ಮೊದಲನೇ ವಿಷಯ ಅಂತಂದ್ರೆ, ಈ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಯಾಕೆ ನಾವು ದೀರ್ಘ ಶಾಂತಿಯಿಂದ ಇರಬೇಕು ಅನ್ನುವಂತ ಒಂದು ಎಚ್ಚರಿಕೆಯನ್ನು ಈ ವಚನ ಭಾಗದಲ್ಲಿ ಯಾಕೋಬನು ಕೊಡ್ತಾನೆ. ಅದನ್ನು ಇವತ್ತು ಆಲೋಚನೆ ಮಾಡ್ತೇವೆ. ಎರಡನೇದಾಗಿ, ಈ ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಹೋಲಿಕೆ ಇಲ್ಲ ಒಂದು ಮಾದರಿಯನ್ನು ತೋರಿಸ್ತಾ ಇದ್ದಾನೆ. ಮಾದರಿಯನ್ನು ತೋರಿಸ್ತಾರೆ. ಅಲ್ಲಿ ವ್ಯವಸಾಯಗಾರನ ಬಗ್ಗೆ ಮತ್ತು ಪ್ರವಾದಿಗಳ ಬಗ್ಗೆ ಮತ್ತು ಯೋಬನ ಬಗ್ಗೆ 3 ಜನರ ವ್ಯಕ್ತಿಗಳನ್ನು ಮಾದರಿಯಾಗಿ ತೋರಿಸಿದ್ದಾರೆ. ಅದನ್ನ ಮುಂದೆ ಆಲೋಚನೆ ಮಾಡ್ತೇವೆ. ದೀರ್ಘ ಶಾಂತಿಗೆ ಸಂಬಂಧಿಸಿದಂತ ಹೋಲಿಕೆ ಇಲ್ಲ ಮಾದರಿಯನ್ನು ಆತನು ವಿವರಿಸ್ತಾನೆ. ಮೂರನೇದಾಗಿ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಒಂದು ಪ್ರತಿಫಲ, ಅಂದ್ರೆ ನಾವು ಸಹಿಸಿಕೊಂಡ್ರೆ ಅದರಿಂದ ಸಿಗುವಂತ ಒಂದು ಪ್ರತಿಫಲ ಇಲ್ಲ ಬಹುಮಾನ ಏನಂತೇಳಿ ಆತನು ತಿಳಿಸ್ತಾನೆ. ನಾನು ಕಳೆದ ಸಾರಿಯಲ್ಲಿದ್ದೆ, ದೀರ್ಘ ಶಾಂತಿ ಉಳ್ಳವರಾಗಿ ನಾವು ಸಹಿಸಿಕೊಳ್ಳುವಾಗ ಅದು ಒಂದು ಕಹಿಯಾದಂತ ಅನುಭವ. ಮಾನವನ ಮನಸ್ಸು, ಮಾನವನ ವ್ಯಕ್ತಿತ್ವ ಸಹಿಸಿಕೊಳ್ಳಲಿಕ್ಕೆ ಆಗದೇ ಇರುವಂತ ಒಂದು ಸ್ಥಿತಿ, ಅದು ಕಹಿಯಾದಂತ ಒಂದು ಅನುಭವ, ಸಹಿಸಿಕೊಳ್ಳುವಂಥದ್ದು ಇಲ್ಲ ದೀರ್ಘ ಶಾಂತಿಯಿಂದ ಇರುವಂಥದ್ದು. ಆದ್ರೆ ನಾವು ಸಹಿಸಿಕೊಂಡಾಗ ಅದರಿಂದ ಸಿಗುವಂತ ಪ್ರತಿಫಲ ಅದು ಮಹಾ ಮಾಧುರ್ಯವಾಗಿ, ರಮ್ಯವಾಗಿ, ಸಂತೋಷಕರವಾಗಿರ್ತದೆ. ಅದಕ್ಕಾಗಿ ಯಾಕೋಬ ಹೇಳ್ತಾನೆ, ನೀವು ಸಹಿಸಿಕೊಂಡ್ರೆ ನಿಮಗೆ ಸಿಗುವಂತ ಪ್ರತಿಫಲ ಏನಂತೇಳಿ ಆತನ 3ನೇ ಭಾಗದಲ್ಲಿ ಆತನು ತಿಳಿಸ್ತಾನೆ. ಅದಕ್ಕಾಗಿ ನಾನು ಇವತ್ತು ಈ ವಿಷಯಕ್ಕೆ ಬರ್ತೇನೆ. ಕಳೆದ ವಾರದಲ್ಲಿ ನಾವು ಗಮನಿಸಿದ್ದನ್ನು ನಾವು ಆಲೋಚನೆ ಮಾಡಿದ್ದೇವೆ. ದೀರ್ಘ ಶಾಂತಿ ಅಂದ್ರೆ ಏನು ಅದರ ಬಗ್ಗೆ, ಮತ್ತು ನಮ್ಮ ಕರ್ತನೆ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ ಮತ್ತು ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರ್ಬೇಕು. ಆದ್ರೆ ಇವತ್ತು ಯಾಕೋಬನ ವಿಷಯಕ್ಕೆ ನಾವು ಬರೋಣ. ಯಾಕೋಬನು ಇಲ್ಲಿ ನಿಷ್ಕಾರಣವಾಗಿ ಪಡುತ್ತಿರುವಂತ ಕ್ರೈಸ್ತರಿಗೆ ಆತನು ಕೊಟ್ಟಂತ ಒಂದು ಅಸ್ತ್ರ, ಅದನ್ನು ಸಹಿಸಿಕೊಳ್ಳಿಕ್ಕೆ, ಜಯಿಸ್ಲಿಕ್ಕೆ ಕೊಟ್ಟಂತ ಅಸ್ತ್ರ ಅಂತಂದ್ರೆ ದೀರ್ಘ ಶಾಂತಿ ಎಂದಿರಿ. 6ನೇ ವಚನದಲ್ಲಿ, 5ನೇ ಅಧ್ಯಾಯ 6ನೇ ವಚನದಲ್ಲಿ ಒಂದು ಮಾತಿದೆಯಲ್ಲ, ನೀತಿವಂತನಿಗೆ ಮರಣದಂಡನೆಯನ್ನು ವಿಧಿಸಿ ಅವನನ್ನು ಕೊಂದು ಹಾಕಿದ್ದೀರಿ, ಅವನು ನಿಮ್ಮನ್ನು ಎದುರಾಯಿಸುವವನಲ್ಲ. ನೀತಿವಂತರಿಗೆ ನಿಷ್ಕಾರಣವಾಗಿ ಮರಣದಂಡನೆ ವಿಧಿಸಿ ಅವರನ್ನು ಕೊಂದು ಹಾಕಿದ್ರು ಕೂಡ ಅವರು ಎದುರಿಸುವಂತವರಲ್ಲ ಅಂತ. ಅಂತ ಶ್ರಮೆಗಳಲ್ಲಿ, ಅಂತ ಹಿಂಸೆಗಳಲ್ಲಿ ಹಾದು ಹೋಗ್ತಿರುವಂತ ಕ್ರೈಸ್ತರಿಗೆ ಯಾಕೋಬನು ಕೊಟ್ಟಂತ ಒಂದು ಎಚ್ಚರಿಕೆ ಏನಂತಂದ್ರೆ ದೀರ್ಘ ಶಾಂತಿ ಎಂದರೆ. ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತ ಎಚ್ಚರಿಕೆ ಬಗ್ಗೆ ಇವತ್ತು ನಾವು ಆಲೋಚನೆ ಮಾಡ್ತೇವೆ. ಮೊದಲನೇದು, ಅದಕ್ಕೆ ಎಚ್ಚರಿಕೆ ಕೊಡ್ತಾರೆ, ನೀವು ದೀರ್ಘ ಶಾಂತಿ ಎಂದಿರಿ. ನೀವು ದೀರ್ಘ ಶಾಂತಿ 7ನೇ ವಚನದಲ್ಲಿ, 8ನೇ ವಚನದಲ್ಲಿ, 9, 10, 11 ಎಲ್ಲಾ ವಚನಗಳಲ್ಲಿ ನೀವು ದೀರ್ಘ ಶಾಂತಿಯಿಂದ ಇರಬೇಕು. ಪದೇ ಅದರ ಬಗ್ಗೆ ಆತನ ಎಚ್ಚರಿಕೆ ಕೊಡ್ತಾನೆ. ಕೆಲವೊಂದು ಸಾರಿ ತಾಳ್ಮೆ ಅಂತ ಹೇಳ್ತಾನೆ, ಕೆಲವೊಂದು ಸಾರಿ ಸಹಿಸಿಕೊಳ್ಳ್ರು ಅಂತ ಹೇಳ್ತಾನೆ, ಕೆಲವೊಂದು ಸಾರಿ ದೀರ್ಘ ಶಾಂತಿಯಿಂದ ಇರಂತೆ. ಅದಕ್ಕಾಗಿ ಈ ಪದೇ ಯಾಕೋಬನು ದೀರ್ಘ ಶಾಂತಿ ಕುರಿತಾಗಿ ಎಚ್ಚರಿಕೆ ಕೊಡ್ತಾನೆ. ಅದ್ರ ಬಗ್ಗೆ ನಾವು ಆಲೋಚನೆ, ಯಾಕೆ ನಾವು ಈ ಎಚ್ಚರಿಕೆಯನ್ನು ತೆಗೆದುಕೊಳ್ಳಬೇಕು, ಯಾಕೆ ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿರ್ಬೇಕು, ಪದೇ ಯಾಕೆ ಯಾಕೋಬನು ಇಷ್ಟು ಎಚ್ಚರಿಕೆ ಕೊಡಬೇಕು ಅಂತೇಳಿ ನಾವು ಈ ಸಮಯದಲ್ಲಿ ಸ್ವಲ್ಪವಾಗಿ ಆಲೋಚನೆ. ಮೊದಲ ವಿಷಯ, ದೀರ್ಘ ಶಾಂತಿಗೆ ಸಂಬಂಧಪಟ್ಟಂತೆ ಎಚ್ಚರಿಕೆ. ಇಲ್ಲಿ ಪದೇ ಆತನ ಎಚ್ಚರಿಸ್ತಾನೆ, ದೀರ್ಘ ಶಾಂತಿಯಿಂದಿರಿ ಅಂತ. ಹಾಗಾಗಿ ಪ್ರಿಯರೇ, ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಗಳ ಕುರಿತಾಗಿ ನಾವು ಎಷ್ಟು ಸಾರಿ ಎಚ್ಚರಿಸಿದ್ರೂ ತಪ್ಪಿಲ್ಲ. ಒಂದು ಒಳ್ಳೆ ವಿಷಯಕ್ಕಾಗಿ ಇಲ್ಲ ಒಳ್ಳೆ ಭವಿಷ್ಯಕ್ಕಾಗಿ ಇಲ್ಲ ಜನರಿಗೆ ಒಳ್ಳೇದಾಗ್ತದಂತ ಹೇಳಿ ಗೊತ್ತಾದಾಗ ನಾವು ಅದರ ಬಗ್ಗೆ ನಾವು ಎಷ್ಟು ಸಾರಿ ಎಚ್ಚರಿಸಿದ್ರು ತಪ್ಪಿಲ್ಲ. ಅದು ದೇವರ ವಾಕ್ಯ ಹೇಳುವಂತ ಮಾತು. ನಾವು ಪದೇ ಎಚ್ಚರಿಸಿದ್ರು ತಪ್ಪಿಲ್ಲ. ಇನ್ನೊಂದು, ಒಂದು ಪ್ರಮಾದ, ಒಂದು ಅಪಾಯವಿದೆ, ಅದನ್ನು ತಪ್ಪಿಸುವುದಕ್ಕಾಗಿ ಪದೇ ಎಚ್ಚರಿಸುವಂಥದ್ದು ಕೂಡ ತಪ್ಪು. ನಾವ್ ಯಾಕೆ ಪದೇ ಎಚ್ಚರಿಸ್ತೇವೆ, ಪದೇ ನಾವು ಬೋಧಿಸ್ತೇವೆ, ಖಂಡಿಸ್ತೇವೆ ಅಂದ್ರೆ ಅವ್ರಿಗೆ ಒಳ್ಳೇದಾಗಬೇಕು, ಇಲ್ಲಾಂದ್ರೆ ಅವರ ಅಪಾಯಗಳಿಂದ ತಪ್ಪಿಸ್ಕೊಳ್ಬೇಕು, ಅವ್ರಿಗೆ ಕ್ಷೇಮವಾಗಬೇಕಂತ ಹೇಳಿ ಪದೇ ದೇವರ ವಾಕ್ಯ ಪ್ರತಿಯೊಂದು ಸ್ಥಳದಲ್ಲಿಯೂ ಪ್ರತಿಯೊಂದು ವಿಧದಲ್ಲಿಯೂ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂತದ್ದಾಗಿದೆ. ಅದಕ್ಕಾಗಿ ಇಲ್ಲಿ ಯಾಕೋಬ್ರು ಕೂಡ ಪದೇ ಯಾಕೆ ಈ ಎಚ್ಚರಿಕೆ ದೀರ್ಘ ಶಾಂತಿಯಿಂದಿರಿ ಅಂತೇಳಿ ಪದೇ ಯಾಕೆ ಎಚ್ಚರಿಸ್ತಾ ಇದೆ ಅಂದ್ರೆ, ಅವರು ಸಹಿಸಿಕೊಂಡು ಒಳ್ಳೆ ಅನುಭವಕ್ಕೆ ಬರಬೇಕು ಅಂತೇಳಿ, ಇಲ್ಲಾಂದ್ರೆ ಅವರು ಮುಂದೆ ಇರುವಂತ ಅಪಾಯವನ್ನು ತಪ್ಪಿಸಿಕೊಳ್ಬೇಕಂತೇಳಿ. ಅಷ್ಟು ಮಾತ್ರವಲ್ಲ,
ನಾವು ಲೋಕದಲ್ಲಿ ಕೂಡ ಒಂದು ಪ್ರಾಮುಖ್ಯವಾದಂತ ವಿಷಯವನ್ನು ನಾವು ಹೇಳಬೇಕಾದ್ರೆ ನಾವು ಪದೇ ಪದೇ ಹೇಳ್ತೇವೆ. ಕೆಲವರು ಹೇಳ್ತೇವೆ, ಯಾಕಪ್ಪ ಇವರು ಪದೇ ಪದೇ ಹೇಳ್ತಾರಂತೆ. ಅದರ ಪ್ರಾಮುಖ್ಯತೆ, ಅದರ ಬೆಲೆ ನಮಗೆ ಗೊತ್ತಾದದ್ರಿಂದ ನಾವೇನ್ ಮಾಡ್ತೇವೆ, ಪದೇ ಪದೇ ಹೇಳಲಿಕ್ಕೆ ನಾವು ಇಷ್ಟವುಳ್ಳವರಾಗ್ತೇವೆ. ಮತ್ತು ನಮ್ಮ ಜೀವನದ ಕಾಲ ಪರ್ಯಂತರವು ಎಚ್ಚರಿಕೆ ಅನ್ನುವಂಥದ್ದು ನಮಗೆ ಬೇಕು. ಯಾಕಂದ್ರೆ ಪ್ರತಿದಿನ ಹೇಗಿರ್ತದೋ ಗೊತ್ತಿಲ್ಲ, ಒಳ್ಳೇದಾಗ್ತದೋ ಕೆಟ್ಟದಾಗ್ತದೋ ಗೊತ್ತಿಲ್ಲ, ಯಾವ ಅಪಾಯವು ಸಂಭವಿಸ್ತದೋ ಗೊತ್ತಿಲ್ಲ. ಅದಕ್ಕಾಗಿ ದೇವರ ವಾಕ್ಯ ಪದೇ ಪದೇ ನಮ್ಮನ್ನು ಎಚ್ಚರಿಸುವಂಥದ್ದು ಅದು ಒಳ್ಳೇದೇ. ಅದಕ್ಕಾಗಿ ಇಲ್ಲಿ ಯಾಕೋಬನು ಪದೇ ಪದೇ ಎಚ್ಚರಿಸ್ತಾರೆ. ಇಲ್ಲಿ ಸೇವಕರಲ್ಲಿ ಕೂಡ ಒಂದು ಸ್ಥಳದಲ್ಲಿ ಇರುವಂತ ಸಂದೇಶ ಮತ್ತೊಂದು ಸ್ಥಳದಲ್ಲಿ ನಾವು ಹೇಳ್ತೇವೆ. ಕಾರಣ ಏನಂದ್ರೆ ಅಲ್ಲಿ ಪ್ರಯೋಜನವಾಗಬೇಕು ಮತ್ತು ಅಲ್ಲಿ ನಾವು ಹೋಗಿರುವಂತ ಸ್ಥಳದಲ್ಲಿ ಪ್ರಯೋಜನವಾಗಬೇಕು. ಒಂದೇ ಸರಿಯಲ್ಲಿದ್ವಲ್ಲ ಮತ್ತೆ ಯಾಕಾದ್ರೆ ನಿಲ್ಲಿಸಬೇಕಂತ ಮನಸ್ಸು ಮಾಡುವುದಿಲ್ಲ. ಯಾಕೆ? ಅದರಿಂದ ಪ್ರಯೋಜನವಿದ್ದದ್ರಿಂದ ಅದನ್ನ ನಾವು ಪದೇ ಪದೇ ಹೇಳ್ತೇವೆ, ಎಚ್ಚರಿಕೆ ಕೊಡ್ತೇವೆ. ಇಲ್ಲ ಅಪಾಯವನ್ನು ತಪ್ಪಿಸ್ಕೊಳ್ಬೇಕು, ಪರಿಶುದ್ಧರಾಗಿ ಜೀವಿಸಬೇಕು, ಇಲ್ಲ ತಾಳ್ಮೆ ಉಳ್ಳವರಾಗಿರ್ಬೇಕಂತ ಹೇಳಿ ದೇವರ ವಾಕ್ಯ ಪದೇ ಪದೇ ಎಚ್ಚರಿಸುವುದು. ಇಲ್ಲಿ ಯಾಕೋಬನು ಕೂಡ ಇಲ್ಲಿ ಹಿಂಸೆ ಪಡೆದಿರುವಂತ ಕ್ರೈಸ್ತರಿಗೆ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ದೀರ್ಘ ಶಾಂತಿಯಿಂದಿರಿ, ನೀವು ಯಾಕೆ? ಅವ್ರಿಗೆ ಒಳ್ಳೇದಾಗಬೇಕು. ಅವರು ಅದನ್ನು ಸಹಿಸಿಕೊಂಡು ಒಂದು ಮಾಧುರ್ಯವಾದಂತ ಒಂದು ಅನುಭವಕ್ಕೆ ಅವರು ಬರಬೇಕು. ಮುಂದೆ ಇರುವಂತ ಅಪಾಯವನ್ನು ಅವರು ತಪ್ಪಿಸಿಕೊಳ್ಳಬೇಕಂತ ಹೇಳಿ ದೇವರ ವಾಕ್ಯ ಭಾಗದಲ್ಲಿ ಯಾಕೋಬರು ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬರು ಕೊಡುವಂತ ಎಚ್ಚರಿಕೆ ಅದು ವಿಶ್ವಾಸಿಗಳನ್ನು ಪ್ರೋತ್ಸಾಹಿಸುವಂಥದ್ದು, ವಿಶ್ವಾಸಿಗಳನ್ನು ಬಲಪಡಿಸುವಂಥದ್ದು, ವಿಶ್ವಾಸಿಗಳಿಗೆ ಅದು ಪ್ರತಿಫಲವನ್ನು ತಂದು ಕೊಡುವಂಥದ್ದು ಆಗಿದೆ. ಅದಕ್ಕೆ ಕೆಲವರಿಗೆ ಯಾಕಪ್ಪ ಪದೇ ಪದೇ ಹೇಳ್ತೀಯ, ಒಂದು ಸಾರಿ ಹೇಳಿದ್ರೆ ಸಾಕಾಗಲ್ಲ ಅಂತ ಹೇಳಿ ಅನೇಕ ಜನ ಹೇಳುವಂಥದ್ದು. ಈಗ ಕುಟುಂಬಗಳ ಮಕ್ಕಳು ಕೂಡ ಯಾಕೆ ಪದೇ ಪದೇ ಹೇಳ್ತೀಯ, ನನಗೆ ಗೊತ್ತು ಅಂತ ಹೇಳ್ತಾರೆ ಮಕ್ಕಳು. ಅದ್ರ ತಂದೆಗೆ ಗೊತ್ತು ಅದ್ರ ಬೆಲೆ ಏನಂತೆ. ಒಂದು ದಾರಿಯಲ್ಲಿ ಹೋಗ್ಬೇಕಾದ್ರೆ ಅಪಾಯವಿರ್ತದೆ. ನಮ್ಗೆ ಮಧ್ಯದಲ್ಲಿ ಈ ಬೋರ್ಡ್ ಆಗ್ತದೆ, ಇದು ಅಪಾಯವಾದಂತ ಸ್ಥಳ, ಎಚ್ಚರಿಕೆಯಿಂದ ಹೋಗ್ರಿ, 30 ಕಿಲೋಮೀಟರ್ ಅಷ್ಟರಲ್ಲಿ ಹೋಗ್ಬೇಕಂತ ಪದೇ ಪದೇ ಬೋರ್ಡ್ಗಳು ಆಗ್ತಾರೆ. ಯಾಕೆ? ಆ ಅಪಾಯವು ಮುಂದೆ ಇದೆ, ಅದನ್ನು ತಪ್ಪಿಸಬೇಕಂತ ಹೇಳಿ. ಅದಕ್ಕಾಗಿ ಒಂದು ವಿಷಯದ ಬಗ್ಗೆ, ಒಂದು ಒಳ್ಳೆ ವಿಷಯದ ಬಗ್ಗೆ ಪದೇ ಪದೇ ಎಚ್ಚರಿಸುವುದರಿಂದ ಯಾವ ತಪ್ಪಿಲ್ಲ. ಅದನ್ನು ತೆಗೆದುಕೊಂಡು ಅದರಿಂದ ಪ್ರಯೋಜನವನ್ನು ಪಡ್ಕೊಳ್ಬೇಕಂತೇಳಿ ದೇವರ ವಾಕ್ಯ ನಮಗೆ ತಿಳಿಪಡಿಸ್ತದೆ. ಇಲ್ಲಿ ಯಾಕೋಬನು ಕೂಡ ಈ ದೀರ್ಘ ಶಾಂತಿಗೆ ಸಂಬಂಧಿಸಿದಂತ ಎಚ್ಚರಿಕೆ ಪದೇ ಪದೇ ಯಾಕೆ ಕೊಡ್ತಾನೆ ಅಂದ್ರೆ ಅವರಿಗೆ ಒಳ್ಳೇದಾಗಬೇಕು, ಅವರ ಅಪಾಯವನ್ನು ತಪ್ಪಿಸ್ಕೊಳ್ಬೇಕಂತೇಳಿ ಆತನು ಎಚ್ಚರಿಕೆ ಕೊಡ್ತಾ ಇದೆ. ಒಂದು ವಾಕ್ಯ ಓದೋ ನೋಡಿ, ನಾವು ಸಹಿಸಿಕೊಳ್ಳುವುದರಿಂದ ಏನಾಗ್ತದೆ ಅಂತೇಳಿ. ಪ್ರಸಂಗಿ ಗ್ರಂಥ, ನಾವು ಸಹಿಸಿಕೊಳ್ಳುವುದರಿಂದ ಏನಾಗ್ತದೆ ಅಂತ ಒಂದು ಮಾತು ಓದಿ ನಾನು ವಿಷಯಕ್ಕೆ ಬರ್ತೇನೆ. ಪ್ರಸಂಗಿ ಗ್ರಂಥ 10ನೇ ಅಧ್ಯಾಯ 4ನೇ ವಚನವನ್ನು ನಾನು ಓದ್ತಾ ಇದ್ದೇನೆ. ಸಹಿಸಿಕೊಳ್ಳುವುದರಿಂದ ಇಲ್ಲ ದೀರ್ಘ ಶಾಂತಿಯಿಂದ ಇರುವುದರಿಂದ ನಮ್ಗೆ ಏನ್ ಪ್ರಯೋಜನವಾಗ್ತದೆ ಅಂತ ಹೇಳಿ 10ನೇ ಅಧ್ಯಾಯ 4ನೇ ವಚನ. ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ, ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದಲ್ಲವೇ. ನೋಡಿದ್ರಿ ಈ ವಾಕ್ಯ, ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ. ಇವತ್ತು ನಮ್ಮ ಮೇಲಿದ್ದಂತ ಅಧಿಕಾರಿಗಳು ಇಲ್ಲ ಬಾಸು ಏನಾದ್ರು ಸಿಟ್ಟು ಮಾಡಿಕೊಂಡ್ರೆ ಉದ್ಯೋಗಗಳನ್ನು ಬಿಡುವಂತವ್ರು ಎಷ್ಟೋ ಜನರಿದ್ದಾರೆ. ಅದರ ವಾಕ್ಯ ಹೇಳ್ತಾ ಇದೆ, ದೊರೆಯು ನಿನ್ನ ಮೇಲೆ ಸಿಟ್ಟುಗೊಂಡರೆ ಉದ್ಯೋಗವನ್ನು ಬಿಡಬೇಡ, ತಾಳ್ಮೆಯು ದೊಡ್ಡ ದೋಷಗಳನ್ನು ಅಡಗಿಸುತ್ತದೆ. ತಾಳ್ಮೆದಿಂದಿರು, ದೀರ್ಘ ಶಾಂತಿಯಿಂದಿರು ಅಂತೇಳಿ ಯಾಕೋಬನು ಇಲ್ಲಿ ಪದೇ ಪದೇ ಆತನು ಹೇಳುವಂತ ಮಾತು. ಅದಕ್ಕಾಗಿ ಪ್ರಿಯರೇ, ಈ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 7ನೇ ವಚನದಿಂದ 11ನೇ ವಚನದವರೆಗೂ ನಾವು ಗಮನಿಸುವಂಥದ್ದು, ನೀವು ಸಹೋದರರೇ, ಕರ್ತನು ಪ್ರತ್ಯಕ್ಷನಾಗುವ ತನಕ ದೀರ್ಘ ಶಾಂತಿಯಿಂದಿರಿ. ಎಷ್ಟುವರೆಗೂ ಸಹಿಸಿಕೊಳ್ಬೇಕು? ಕರ್ತನು ಪ್ರತ್ಯಕ್ಷನಾಗುವವರೆಗೂ, ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವವರೆಗೂ ನೀವು ದೀರ್ಘ ಶಾಂತಿಯಿಂದ ಇರಬೇಕಂತೇಳಿ ಆತನ ಎಚ್ಚರಿಸ್ತಾನೆ ಪ್ರತಿಯೊಂದು ವಿಷಯದಲ್ಲಿ ಕೂಡ. ಅದಕ್ಕಾಗಿ ನಾವು ಸಹಿಸಿಕೊಳ್ಳುವುದರಿಂದ ಇಲ್ಲ ದೀರ್ಘ ಶಾಂತಿಯಿಂದ ಇರುವುದರಿಂದ ಏನಾಗ್ತದೆ ಅಂದ್ರೆ ಅದು ದೋಷಗಳನ್ನು ಅಡಗಿಸುತ್ತದೆ. ಮತ್ತೊಂದು ಭಾಷೆಯಲ್ಲಿ ಅದು ಹೇಗಿದೆ ಅಂದ್ರೆ, ಒಂದು ದೊಡ್ಡ ದ್ರೋಹದ ಕಾರ್ಯ ನಡೆಯದ ಹಾಗೆ ತಡೆಯುತ್ತದೆ. ನಾವು ದೀರ್ಘ ಶಾಂತಿಯಿಂದ ಇರುವಾಗ ದೋಷಗಳನ್ನು ಅಡಗಿಸಿಕೊಳ್ಳುವುದು ಮಾತ್ರವಲ್ಲ, ಮತ್ತೊಂದು ಭಾಷೆಯಲ್ಲಿದೆ, ಒಂದು ದೊಡ್ಡ ದ್ರೋಹದ ಕಾರ್ಯ ನಡೆಯದ ಹಾಗೆ ಅದು ಮಾಡ್ತದೆ. ನಾವು ದೀರ್ಘ ಶಾಂತಿಯಿಂದ ಇರುವಾಗ, ನಾವು ಸಹಿಸಿಕೊಂಡಿರುವಾಗ ಆ ನಡಿಲಿಕ್ಕಿರುವಂತಹ ದ್ರೋಹದ ಕಾರ್ಯ ನಡೆಯದೆ ಹಾಗೆ ನಿಂತು ಹೋಗ್ತದೆ. ಅದಕ್ಕಾಗಿ ಯಾಕೋಬನು ಹೇಳುವಂತ ಮಾತು, ನೀವು ದೀರ್ಘ ಶಾಂತಿಯಿಂದಿರಿ ಅಂತ ಹೇಳ್ತಾರೆ.
ಅದಕ್ಕಾಗಿ ಪ್ರಿಯರೇ, ಇಲ್ಲಿ ಯಾಕೋಬನು ಪದೇ ಪದೇ ಹೇಳಲಿಕ್ಕೆ ಕಾರಣವೇನಂತಂದ್ರೆ, ಅದು ಒಳ್ಳೆ ವಿಷಯ, ಅದು ಒಳ್ಳೆ ವಿಷಯ, ಅದು ಪ್ರಯೋಜನವನ್ನುಂಟು ಮಾಡುವಂಥದ್ದು, ಅಪಾಯವನ್ನು ತಪ್ಪಿಸುವಂಥದ್ದು, ಮತ್ತು ಅದರಿಂದ ಅವ್ರಿಗೆ ಒಳ್ಳೆ ಶ್ರೇಷ್ಠವಾದ ಪ್ರತಿಫಲ ಸಿಗ್ತದೆ. ನೀವು ಸಹಿಸ್ಕೊಂಡ್ರೆ ಅಂತ್ಯದಲ್ಲಿ ಯೋಬನಿಗೆ ಸಿಕ್ಕಿದ ಹಾಗೆ ಒಂದು ಪ್ರತಿಫಲ ಸಿಗ್ತದೆ. ಅದಕ್ಕಾಗಿ ಯಾಕೋಬನು ಅವರ ಹಿತಕ್ಕಾಗಿ, ಅವರಿಗೆ ಕ್ಷೇಮವನ್ನು ಬಯಸಿ ಪದೇ ಪದೇ ಹೇಳುವಂಥದ್ದು ವಾಕ್ಯದಲ್ಲಿ ಗಮನಿಸ್ತೇವೆ. ಆದ್ರೆ ಇಲ್ಲಿ ನಾನು ಒಂದು 3 ವಿಷಯ, ಈ ಮೊದಲನೇ ವಿಷಯದಲ್ಲಿ ಒಂದು 3 ಸಂಗತಿಗಳನ್ನು ಹೇಳಿ ನಾನು ಮುಗಿಸ್ತೇನೆ ಸರಳವಾಗಿ. ನಾವು ಯಾಕೆ ಸಹಿಸ್ಕೊಳ್ಬೇಕು, ಯಾಕೆ ನಾವು ದೀರ್ಘ ಶಾಂತಿಯಿಂದ ಇರಬೇಕು, ಯಾಕೋಬನು ಪದೇ ಪದೇ ಯಾಕೆ ಈ ಪದವನ್ನು ಉಪಯೋಗಿಸಿದ್ದಾನಂದ್ರೆ, ಈ ದೀರ್ಘ ಶಾಂತಿ, ಅದರಲ್ಲಿ ಮೊದಲನೇ ವಿಷಯ, ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ದೇವರ ಲಕ್ಷಣ. ನಾನು ಕಳೆದ ಸಾರಿ ಕೂಡ ಹೇಳಿದೆ, ನಮ್ಮ ದೇವರು ದೀರ್ಘ ಶಾಂತಿ ಉಳ್ಳವನು. ನಮ್ಮ ವಿಷಯದಲ್ಲಿ ಕೂಡ ಆತನು ದೀರ್ಘ ಶಾಂತಿ ಉಳ್ಳವನಾಗಿ ತನ್ನ ಕಾರ್ಯಗಳನ್ನು ಮಾಡ್ತಾ ಇದ್ದಾನಂತೆ. ಅದಕ್ಕಾಗಿ ಇಲ್ಲಿ ಮೊದಲನೇ ವಿಷಯ, ನಾವು ಕೂಡ ಯಾಕೆ ಪದೇ ಪದೇ ಸಹಿಸ್ಕೊಳ್ಬೇಕಂದ್ರೆ, ದೀರ್ಘ ಶಾಂತಿಯಿಂದ ಇರಬೇಕಂದ್ರೆ, ನಿಷ್ಕಾರಣವಾಗಿ ದ್ವೇಷ ನಿಂದೆಗಳು ಬರ್ತಾ ಇದ್ರು ಕೂಡ ನಾವ್ ಯಾಕೆ ಸಹಿಸ್ಕೊಳ್ಬೇಕಂದ್ರೆ, ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ದೇವರ ಲಕ್ಷಣ. ಇದು ದೇವರ ಲಕ್ಷಣ. ಕರ್ತನಾಗಿರುವಂತ ಯೇಸು ಕ್ರಿಸ್ತನಲ್ಲಿ ಆ ಲಕ್ಷಣವನ್ನು ನಾವು ನೋಡಿದ್ದೇವೆ. ಆತನು ಸಹಿಸಿಕೊಂಡಿದ್ದರಿಂದ, ಆ ಸಿಲುವೆ ಮರಣವನ್ನು ಅನುಭವಿಸಿದ್ದರಿಂದ ಇವತ್ತು ಪ್ರಪಂಚ ದೇಶಗಳಲ್ಲಿ ಆತನು ಫಲಿಸ್ತಾ ಇದ್ದಾನೆ. ಅನೇಕ ಜನರ ರಕ್ಷಣೆ ಹೊಂದಲಿಕ್ಕೆ ಕಾರಣವಾಯಿತು. ಅಲ್ಲಿ ಆ ಸ್ವಲ್ಪ ಅದು ಅನುಭವಿಸಬೇಕು, ಅದು ಕಹಿಯಾದಂತ ಒಂದು ಅನುಭವವೇ. ಅದರಿಂದ ಬರುವಂತ ಪ್ರತಿಫಲ ಅದು ತುಂಬಾ ಶ್ರೇಷ್ಠವಾದದ್ದು ಅಂತ ಹೇಳಿ. ಅದಕ್ಕಾಗಿ ಇವತ್ತು ನಮ್ಮ ಜೀವನದಲ್ಲಿ ಕೂಡ ಆ ದೇವರ ಲಕ್ಷಣವಾಗಿರುವಂತ ದೀರ್ಘ ಶಾಂತಿ ನಮ್ಮಲ್ಲಿ ಕೂಡ ಇರಬೇಕು. ಅದಕ್ಕಾಗಿ ಇದು ದೇವರ ಲಕ್ಷಣವಾದದ್ರಿಂದ ನಾವು ದೀರ್ಘ ಶಾಂತಿ, ನಾವು ದೇವರ ಮಕ್ಕಳಾಗಿದ್ದೇವಲ್ಲ, ನಾವು ದೇವರ ಮಕ್ಕಳಾಗಿದ್ದೇವೆ. ಅದಕ್ಕಾಗಿ ಆತನ ಸ್ವಭಾವ ನಮ್ಮಲ್ಲಿ ಕೂಡ ಕಾಣಿಸ್ಕೊಂಡಿರಬೇಕು. ಇಲ್ಲಿ ನಾನು ಸರಳವಾಗಿ ಹಾಗೆ ಹೇಳ್ತೇನೆ, ದೇವರ ಲಕ್ಷಣ ಅಲ್ಲಿ ಎಲ್ಲೆಲ್ಲಿ ಆತನು ತನ್ನ ದೀರ್ಘ ಶಾಂತಿ ತೋರಿಸಿದ್ದಾನಂದ್ರೆ, ಮೊದಲನೇದು ಅರಣ್ಯಕಾಂಡ ಪುಸ್ತಕ 14ನೇ ಅಧ್ಯಾಯ 17ನೇ ವಚನದಲ್ಲಿ ನಮ್ಮ ಪಾಪಗಳನ್ನು ಪರಿಹರಿಸುವುದರಲ್ಲಿ ಆತನು ದೀರ್ಘ ಶಾಂತಿ ಉಳ್ಳವನಾದರು. ನಮ್ಮ ಪಾಪಗಳನ್ನು ಪರಿಹರಿಸುವುದು ತನ್ನ ಸ್ವಭಾವ, ತನ್ನ ಗುಣವನ್ನು ತೋರಿಸಿದ್ದಾನೆ. ಅಷ್ಟು ಮಾತ್ರವಲ್ಲ, ಆ ದೇವರ ಕೋಪವನ್ನು ಆತನು ತಡೆಯುವುದಕ್ಕಾಗಿ ನಮ್ಮ ವಿಷಯದಲ್ಲಿ ದೀರ್ಘ ಶಾಂತಿಯನ್ನು ಸಹಿಸಿಕೊಂಡರು. ಆತನ ಸ್ವಭಾವವನ್ನು ತೋರಿಸಿದ್ದಾನೆ. ಯೆಶಾಯನ ಪ್ರವಾದನ ಗ್ರಂಥ 48ನೇ ಅಧ್ಯಾಯ 9ನೇ ವಚನದಲ್ಲಿ ಆ ಕೋಪವನ್ನು ತಡೆಯುವುದಕ್ಕೋಸ್ಕರ, ಅದನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗಿ ಆತನ ದೀರ್ಘ ಶಾಂತಿ ಉಳ್ಳವನಾದನು. ಹಾಗೆ ರೋಮಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಿಂದ 24ನೇ ವಚನ ನಾವು ಓದಬೇಕಾದ್ರೆ, ನಾಶನಕ್ಕೆ ಸಿದ್ಧವಾಗಿರುವಂತ ನಮ್ಮ ಮೇಲೆ ಆತ ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದ್ದಾನೆ. ನಾಶನಕ್ಕೆ ಸಿದ್ಧವಾಗಿರುವಂತ ನಮ್ಮ ಮೇಲೆ ಆತ ತನ್ನ ದೀರ್ಘ ಶಾಂತಿಯನ್ನು ತೋರ್ಪಡಿಸಿದ. ಇಷ್ಟೆಲ್ಲ ಪ್ರಿಯರೇ, ಇವತ್ತು ಯೇಸು ಕ್ರಿಸ್ತನ ಬರೋಣ ಯಾಕೆ ತಡವಾಗ್ತಾ ಇದೆ? ಬರೀ ಪಾಪಗಳ ವಿಷಯದಲ್ಲಿ ಮಾತ್ರವಲ್ಲ, ದೇವರ ಕೋಪದ ವಿಷಯದಲ್ಲಿ ಮಾತ್ರವಲ್ಲ, ಮತ್ತು ಇವತ್ತು ಯೇಸು ಕ್ರಿಸ್ತನ ಬರೋಣ ಯಾಕೆ ತಡವಾಗ್ತಾ ಇದೆ ಅಂದ್ರೆ, 2ನೇ ಪೇತ್ರನ ಪತ್ರಿಕೆ ಎಲ್ಲ ಮಾತು ಓದ್ತೀವಿ. 2ನೇ ಪೇತ್ರನ ಪತ್ರಿಕೆ ನೋಡಿ, 2ನೇ ಪೇತ್ರನ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಮಾತು ಓದ್ತೀವಿ ನೋಡಿ. ಕರ್ತನು ತನ್ನ ವಾಗ್ದಾನವನ್ನು ನೆರವೇರಿಸುವುದಕ್ಕೆ ತಡ ಮಾಡುತ್ತಾನೆಂದು ಕೆಲವರು ಅರ್ಥ ಮಾಡಿಕೊಳ್ಳುವ ಪ್ರಕಾರ ಆತನು ತಡ ಮಾಡುವವನಲ್ಲ, ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನ ಬರೋನು ಯಾಕೆ ತಡವಾಗ್ತಾ ಇದೆ? ಆತನು ತಡ ಮಾಡುವಂತವನಲ್ಲ, ತನ್ನ ವಾಗ್ದಾನವನ್ನು ಆತನು ತಡ ಮಾಡುವಂತವನಲ್ಲ. ಆದ್ರೆ ಯಾರು ಕೂಡ ನಶಿಸಿ ಹೋಗಬಾರದು, ನಾಶನಕ್ಕೆ ಹೋಗಬಾರದು ಅಂತ ಹೇಳಿ ಆತನು ಇಷ್ಟಪಡದೆ ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕೆಂದು ಅಪೇಕ್ಷಿಸುವವನಾಗಿದ್ದು, ನಿಮ್ಮ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿ. ಅದಕ್ಕಾಗಿ ಇದು ದೇವರ ಲಕ್ಷಣ. ಇವತ್ತು ದೇವರು ತನ್ನ ಲಕ್ಷಣವನ್ನು ನಮ್ಮ ವಿಷಯದಲ್ಲಿ ತೋರ್ಪಡಿಸ್ತಾ ಇದ್ದಾನೆ. ಅದಕ್ಕಾಗಿ ಪ್ರಿಯರೇ, ಆತನ ಮಕ್ಕಳಾಗಿರುವಂತ ನಾವು ಕೂಡ ದೀರ್ಘ ಶಾಂತಿ ಉಳ್ಳವರಾಗಿ ಈ ಭೂಲೋಕದಲ್ಲಿ ಸಹಿಸಿಕೊಳ್ಳುವಂತ ಒಂದು ಮನಸ್ಸು, ತಾಳ್ಮೆದಿಂದಿರುವಂತ ಒಂದು ಮನಸ್ಸು ನಮ್ಮ, ಯಾಕಂತಂದ್ರೆ ಇದು ಆತನ ಲಕ್ಷಣ, ಇದು ದೇವರ ಲಕ್ಷಣ. ಕಳೆದ ವಾರದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನಿಗೆ ನಿಷ್ಕಾರಣವಾಗಿ ನಿಂದಿಸಿದ್ರು, ನಿಷ್ಕಾರಣವಾಗಿ ಒಡೆದರು, ತೀರ್ಪು ಮಾಡಿದ್ರು, ಗೇಲಿ ಮಾಡಿದ್ರು, ಅಪಹಾಸ್ಯ ಮಾಡಿದ್ರು, ಅಲ್ಲ ಮುಖದ ಮೇಲೆ ಉಗುಲಿದ್ರು, ಕೆನ್ನೆ ಮೇಲೆ ಹೊಡೆದರು, ಅಲ್ಲ ಮುಳ್ಳಿನ ಕಿರೀಟವನ್ನು ಇಟ್ರು. ಆ ಭಯಂಕರ ಹಿಂಸೆಗಳನ್ನು ಆತನು ಸಹಿಸಿಕೊಂಡನು ಹೊರತು ಬದಲು ಮಾತಾಡದೆ, ಪೇತ್ರನ ಪತ್ರಿಕೆ 2ನೇದು 1ನೇ ಪತ್ರಿಕೆ ಸಮಸ್ತವನ್ನು ಆತನು ದೇವರಿಗೆ ಸಮರ್ಪಿಸಿ ಮೌನವಾಗಿ ಸಹಿಸಿಕೊಂಡಿರುವಂತದ್ದು
ವಾಕ್ಯದಲ್ಲಿ ಇದು ದೇವರ ಲಕ್ಷಣ. ಕಲ್ವಾರಿ ಕ್ರೂಜಿನಲ್ಲಿ ಯೇಸು ಕ್ರಿಸ್ತನ್ ತೋರಿಸಿದಂತ ಲಕ್ಷಣ, ಭೂಲೋಕದಲ್ಲಿ ಶರೀರಧಾರಿಯಾಗಿ ಜೀವಿಸುವಂತ ದಿನಗಳಲ್ಲಿ ಆತನು ತೋರಿಸಿರುವಂತ ಲಕ್ಷಣವೆಂತಂದ್ರೆ ದೀರ್ಘಶಾಂತಿ. ಅದಕ್ಕಾಗಿ ಆತನ ಮಕ್ಕಳಂತ ನಾವು ಕೂಡ ಇಲ್ಲಿ ಯಾಕೋಬನು ಪದೇ ಪದೇ ಯಾಕೆ ಎಚ್ಚರಿಕೆ ಕೊಡ್ತಾ ಇದೆ ಅಂದ್ರೆ, ಇದು ದೇವರ ಲಕ್ಷಣವಾದದ್ರಿಂದ ದೇವರ ಮಕ್ಕಳಂತ ನೀವು ಹಿಂಸೆ ಪಡ್ತಾ ಇದ್ರಿ, ಶ್ರಮೆ ಇದೆ, ಶೋಧನೆ ಇದೆ, ಕಷ್ಟ ಇದೆ, ಆದ್ರೂ ಕೂಡ ನೀವೇನ್ ಮಾಡ್ಬೇಕು, ದೀರ್ಘ ಶಾಂತಿಯಿಂದ ಇರಬೇಕು ಅಂತೇಳಿ ಆತನ ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಅದನ್ನ ಪದೇ ಪದೇ ಎಚ್ಚರಿಕೆ ಕೊಡ್ತಾನೆ. ಇವತ್ತು ಅದನ್ನ ಬರೋನು ಕೂಡ ತಡವಾಗ್ಲಿಕ್ಕೆ ಕಾರಣ ಅದನ್ನ ದೀರ್ಘ ಶಾಂತಿ. ಎಲ್ಲರೂ ತನ್ನ ಕಡೆಗೆ ತಿರುಗಿಕೊಳ್ಳಬೇಕು, ಯಾರು ನಶಿಸಿ ಹೋಗಬಾರದಂತೇಳಿ ಇನ್ನು ಎಷ್ಟೋ ಜನ ರಕ್ಷಣೆ ಹೊಂದಲಿಲ್ಲ. ಸಭೆಗಳು ಬರ್ತಾ ಇದ್ರೆ ಹೊರತು ರಕ್ಷಣೆ ಹೊಂದಲಿಲ್ಲ, ನಾಶನ ಮಾರ್ಗದಲ್ಲಿದ್ದಾರೆ ಅಲ್ವಾ. ಅದಕ್ಕಾಗಿ ಎಲ್ಲರ ವಿಷಯದಲ್ಲಿ ಆತನು ದೀರ್ಘ ಶಾಂತಿ ಉಳ್ಳವನಾಗಿ ಆತನು ತನ್ನ ಕಾರ್ಯವನ್ನು ನಡೆಸ್ತಾ ಇದ್ದಾನೆ. ಇದು ದೇವರ ಲಕ್ಷಣ, ಇದು ದೈವಿಕವಾದ ಲಕ್ಷಣ. ದೀರ್ಘ ಶಾಂತಿ ಅನ್ನುವಂಥದ್ದು ದೈವಿಕವಾದ ಲಕ್ಷಣ. ಅದಕ್ಕಾಗಿ ಯಾಕೋಬನು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ, ನೀವು ದೀರ್ಘ ಶಾಂತಿಯಿಂದಿರಿ, ಇದು ಒಳ್ಳೆಯದು, ಇದರಿಂದ ಒಳ್ಳೆ ಪ್ರತಿಫಲ ಸಿಗ್ತದೆ ಅಂತ ಹೇಳಿ ಆತನ ಎಚ್ಚರಿಕೆ ಕೊಡುವಂಥದ್ದು ವಾಕ್ಯದಲ್ಲಿ ನಾವು ಗಮನಿಸ್ತೀವಿ. ಇದು ಮೊದಲನೇ ವಿಷಯ. ಎಚ್ಚರಿಕೆದಲ್ಲಿ ಮೊದಲನೇ ವಿಷಯ, ಯಾಕೆ ನಾವು ದೀರ್ಘ ಶಾಂತಿಯಿಂದ ಇರ್ಬೇಕಂದ್ರೆ ಇದು ದೇವರ ಲಕ್ಷಣ. ಆಮೇಲೆ ಎರಡನೇದಾಗಿ ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಆತ್ಮೀಯರ ಲಕ್ಷಣ. ಮೊದಲು ದೇವರ ಲಕ್ಷಣ, ಎರಡನೇದಾಗಿ ಇದು ಆತ್ಮೀಯರಲ್ಲಿ ಕಾಣಿಸಿಕೊಳ್ಳುವಂತ ಒಂದು ಲಕ್ಷಣ. ನೋಡಿ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ, ಗಲಾತ್ಯ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ಅದು ಆತ್ಮನ ಫಲದ ವಿಷಯದಲ್ಲಿ ನಾವು ಓದ್ತೀವಿ. 5ನೇ ಅಧ್ಯಾಯ 22ನೇ ವಚನದಲ್ಲಿ, ಆದರೆ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘ ಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮದಮೆ ಇಂಥವುಗಳೇ. ಇಲ್ಲಿ ದೇವರಾತ್ಮನ ಫಲಗಳ ಒಂದು ಫಲ ಏನಂತಂದ್ರೆ, ದೇವರಾತ್ಮನ ಫಲ ಅದು ದೀರ್ಘ ಶಾಂತಿ. ಇದು ಆತ್ಮೀಯರ ಲಕ್ಷಣ, ಆತ್ಮೀಯರಲ್ಲಿ ಕಾಣಿಸಿಕೊಳ್ಳುವಂತ ಲಕ್ಷಣ. ಯಾರು ದೇವರ ಆತ್ಮನನ್ನು ಅನುಸರಿಸಿ ನಡೀತಾ ಇರ್ತಾರೋ 18ನೇ ವಚನದಲ್ಲಿ, ನೀವು ಆತ್ಮನಿಂದ ನಡೆಸಿಕೊಳ್ಳುವುದಾದರೆ ನೇಮನಷ್ಟು ಎದುರಿರಲ್ಲ. ಆ ವಾಕ್ಯ ಭಾಗದಲ್ಲಿ ನಾವು ಗಮನಿಸುವಾಗ, ಯಾರು ಆತ್ಮೀಯರಾಗಿ ಆತ್ಮನ ಫಲವನ್ನು ಫಲಿಸಲಿಕ್ಕೆ ಮನಸ್ಸುಳ್ಳವರು, ಅದು ಆತ್ಮೀಯರ ಲಕ್ಷಣ ಅಂತೇಳಿ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. ಶರೀರದಲ್ಲಿ ಈ ಲಕ್ಷಣ ಇರುವುದಿಲ್ಲ, ಶರೀರಗಳಲ್ಲಿ ಈ ಲಕ್ಷಣ ಇರುವುದಿಲ್ಲ. ಶರೀರದಲ್ಲಿ ಏನಿರ್ತದೆ, 19ನೇ ವಚನ ಇದೆ, ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿವೆ. ಅವು ಯಾವುವು ಅಂದ್ರೆ ಜಾರತ್ವ, ಬಂಡುತನ, ನಾಚಿಗೆಡ್ತನ, ವಿಗ್ರಹಾರಾಧನೆ, ಮಾಟ, ಅಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮಸ್ತರ, ಕುಡುಕತನ, ದುಂದವತನ ಇಂಥವುಗಳು. ಇವೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂತ ಈ ಶರೀರಗಳಲ್ಲಿ ಕಾಣಿಸಿಕೊಳ್ಳುವಂತ ಗುಣಲಕ್ಷಣಗಳು. ಆದ್ರೆ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಆತ್ಮೀಯರಲ್ಲಿ ಕಾಣಿಸಿಕೊಳ್ಳುವಂತಹ ಸ್ವಭಾವ. ಮೊದಲದು ದೈವಿಕವಾದ ಸ್ವಭಾವ, ದೇವರ ಲಕ್ಷಣ ಅದು. ಎರಡನೇದಾಗಿ ಇದು ಆತ್ಮೀಯರ ಲಕ್ಷಣ. ನಾವು ಸಹಿಸಿಕೊಳ್ಳುತ್ತಾ ಇದೀವಿ ಅಂದ್ರೆ ಅರ್ಥ ನಾವ್ಯಾರು ಆತ್ಮೀಯರು. ನಿಷ್ಕಾರಣವಾಗಿ ದ್ವೇಷ, ನಿಷ್ಕಾರಣವಾಗಿ ನಿಂದೆ, ನಿಷ್ಕಾರಣವಾಗಿ ಅವಮಾನಗಳು ಬರ್ತಾ ಇದ್ದ ನಾವು ಇನ್ನೂ ಸಹಿಸ್ಕೊಳ್ತಾ ಇದ್ದೇವೆ. ನೀನು ಸಹಿಸ್ಕೊಳ್ತಾ ಇದ್ದೆ ಅಂದ್ರೆ ನೀನ್ ಯಾರು, ಆತ್ಮೀಯನಾಗಿದ್ದೆ. ಒಂದು ಶರೀರ ಆಗಿದ್ರೆ ನೀನ್ ಸಹಿಸ್ಕೊಳಕ್ ಆಗೋದಿಲ್ಲ. 1ಕ್ಕೆ 2, 1ಕ್ಕೆ 4 ಹೇಳ್ತೀನಿ. ಅದಕ್ಕಾಗಿ ಇದು ಆತ್ಮೀಯರ ಲಕ್ಷಣ. ಪ್ರಭುವೇ ನಮಗೆ ಕರ್ತನೇ ನಮಗೆ ಮಾದರಿ. ಕರ್ತನಂತ ಯೇಸು ಕ್ರಿಸ್ತನೇ ಆತನು ಮಾದರಿಯಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಭಕ್ತರಲ್ಲಿ ಕೂಡ ದಾವೀದನ ವಿಷಯ ಓದ್ತಿವೆ. 2ನೇ ಸಮುವೇಲ ಗ್ರಂಥ 16ನೇ ಅಧ್ಯಾಯದಲ್ಲಿ ದಾವೀದನ ವಿಷಯದಲ್ಲಿ ಸೌಲನು ಎಷ್ಟೋ ಅದನಿಗೆ ಹಿಂಸೆ ಕೊಟ್ಟು ಅದನ್ನು ಸಾಯಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ದಾವೀದನು ಅವನಿಗೆ ಉಪಕಾರ ಮಾಡಿದ್ದಾನೆ ಹೊರತು ಅಪಕಾರವೂ ಮಾಡಲಿಲ್ಲ. ದಾವೀದನು ಸಹಿಸಿಕೊಂಡಿದ್ದಾನೆ. ಸಹಿಸಿಕೊಳ್ಳುವಂಥದ್ದು ಇದು ಆತ್ಮೀಯರ ಲಕ್ಷಣ. ಮತ್ತೆ ಇನ್ನೊಂದು ಮಾತು ನಾನು ಹೇಳ್ತೇನೆ, ಅರಣ್ಯಕಾಂಡ ಪುಸ್ತಕ 16ನೇ ಅಧ್ಯಾಯ 1ರಿಂದ 3 ವಚನ ಓದಬೇಕಾದ್ರೆ ಅಲ್ಲಿ ಮೋಶೆ ಮೇಲೆ ಗುಣಗುಟ್ಟಿರುವಂತ ಕೋರಾಹು, ದಾತನ, ಅಭಿರಾಮ ವಿಷಯದಲ್ಲಿ ಅಲ್ಲಿ ಮೋಶೆ ಏನ್ ಮಾಡ್ತಾನಂದ್ರೆ ಅದನ್ನು ಕೇಳಿಸಿಕೊಂಡು ಆತನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾನೆ ಹೊರತು ಅವರ ಹತ್ರ ವಿರೋಧವಾಗಿ ವ್ಯಕ್ತವಾಗಿ ಮಾತಾಡುವುದಿಲ್ಲ. ದಾವೀದನಿಗೆ ಹಿಂಸೆಯನ್ನು ಬರಮಾಡಿದಂತ ಸೌಲನ ವಿಷಯದಲ್ಲಿ ದಾವೀದನು ದೀರ್ಘ ಶಾಂತಿಯನ್ನು ತೋರಿಸಿದ್ದಾನೆ. ಮೋಶೆ ವಿಷಯದಲ್ಲಿ ಗುಣಗುಟ್ಟಿರುವಂತ ಜನರ ವಿಷಯದಲ್ಲಿ ಆತನ ದೀರ್ಘ ಶಾಂತಿಯನ್ನು ತೋರ್ಪಡಿ ಮೌನವಾಗಿ. ಮೋಶಲ್ಲಿ
ಸಾಷ್ಟಾಂಗ ಬಿದ್ದು ಅಡ್ಡ ಬಿದ್ದು ದೇವರನ್ನು ಪ್ರಾರ್ಥಿಸಿದಂತ ಹೇಳಿ ವಾಕ್ಯ ಇರ್ತದೆ. ಅದಕ್ಕಾಗಿ ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಆತ್ಮೀಯರ ಲಕ್ಷಣ. ಇವತ್ತು ನೀನು ಸಹಿಸ್ಕೊಳ್ತಾ ಇದೀಯ ಅಂದ್ರೆ, ಇವತ್ತು ನಾನು ಸಹಿಸ್ಕೊಳ್ತಾ ಇದೀನಿ ಅಂದ್ರೆ ನಾವ್ಯಾರು ಆತ್ಮೀಯರು. ಶರೀರಗಳು ಸಹಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ ಪ್ರಿಯ. ಅದಕ್ಕಾಗಿ ಎರಡನೇ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು ಇದು ಆತ್ಮೀಯರ ಲಕ್ಷಣವಾಗಿದೆ. ಇಲ್ಲಿ ನಾವು ಗಮನಿಸುವಂತ ಮಾತು, ನಮ್ಮನ್ನು ದೂಷಿಸುವವರ ಹತ್ರ ನಾವು ಮೌನವಾಗಿರಬೇಕು, ಆದ್ರೆ ದೇವರ ಹತ್ರ ನಾವು ಪ್ರಾರ್ಥಿಸಬೇಕು. ದಾವೀದರು ಮಾಡಿದ್ದದೇ, ಮೋಶೆ ಮಾಡಿದ್ದದೇ, ನಮ್ಮ ಕರ್ತನಾಗಿರುವಂತ ಯೇಸು ಕ್ರಿಸ್ತನು ಮಾಡಿದ್ದು ಕೂಡ. ತಂದೆ, ಇವ್ರು ಏನ್ ಮಾಡ್ತಾ ಇದ್ರು, ಇವ್ರು ಅರಿಯರು, ಇವರನ್ನು ಕ್ಷಮಿಸು ಅಂತ ಮನುಷ್ಯರ ಹತ್ರ ಮಾತಾಡ್ಲಿಲ್ಲ, ಮನುಷ್ಯರ ಹತ್ರ ವ್ಯಾಜ್ಯ ಮಾಡ್ಲಿಲ್ಲ. ಅವರು ದೂಷಿಸುವವರ ಮುಂದೆ ಅವರು ಮೌನವಾಗಿ ತಗ್ಗಿಸ್ಕೊಂಡ್ರು, ಬದಲು ಮಾತಾಡಲ್ಲ. ಅದೇ ಮ್ಯಾಕ್ರೋತ್ಮಿ ಅಂದ್ರೆ ಮೌನವಾಗಿ ಸಹಿಸಿಕೊಳ್ಳುವಂಥದ್ದು ದೀರ್ಘಶಾಂತಿ. ಮನುಷ್ಯರ ಮುಂದೆ ಅವರು ಮೌನವಾಗಿ ಸಹಿಸಿಕೊಂಡ್ರು, ಆದ್ರೆ ದೇವರ ಮುಂದೆ ಅವರು ಪ್ರಾರ್ಥಿಸಿದರು. ಕರ್ತನೆ, ಇವ್ರೇನು ಮಾಡಿದ್ರು, ಇವ್ರು ಅರಿಯರು ಅಂತ ಇದೆ. ಮೋಶೆ ಕೂಡ ದೇವರನ್ನು ಪ್ರಾರ್ಥಿಸ್ತಾನೆ. ಅದಕ್ಕಾಗಿ ಎರಡನೇ ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಟ್ಟಿದ್ದು ಇದು ಯಾರ ಲಕ್ಷಣ? ಆತ್ಮೀಯರ ಲಕ್ಷಣ. ಅದಕ್ಕಾಗಿ ಯಾಕೋಬನು ಪದೇ ಪದೇ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಇದು ದೈವಿಕ ಲಕ್ಷಣ, ಇದನ್ನು ನೀವು ಹೊಂದಿಕೊಂಡು ಜೀವಿಸ್ರಿ. ಇದು ಆತ್ಮೀಯರ ಲಕ್ಷಣ, ನೀವು ಸಹಿಸ್ಕೊಳ್ತಾ ಇದಂದ್ರೆ ನೀನು ಆತ್ಮೀಯನು, ಮತ್ತು ನೀನು ಮೌನವಾಗಿ ಸಹಿಸ್ಕೊಳ್ತಾ ಇದ್ದಿ, ಮತ್ತು ದೇವರ ಹತ್ರ ಪ್ರಾರ್ಥಿಸಬೇಕು. ದೇವರ ಹತ್ರ ನೀವು ಪ್ರಾರ್ಥಿಸುವಾಗ ದೇವರದಿಗೆ ಸದುತ್ತರ ಕೊಡ್ತಾರೆ, ದೇವರಿಗೆ ಪ್ರತಿಫಲವನ್ನು ಕೊಡ್ತಾರೆ. ಅದಕ್ಕಾಗಿ ಭಕ್ತರ ಜೀವನವನ್ನು ಗಮನಿಸಿರುವಂಥದ್ದು, ಅವರು ಏನ್ ಮಾಡಿದ್ದಾರೆ, ಮೌನವಾಗಿ ಸಹಿಸಿಕೊಂಡು ದೇವರ ಹತ್ರ ಪ್ರಾರ್ಥಿಸ. ದೇವರೇ, ಈ ರೀತಿಯಾಗಿ ಹಿಂಸೆ ಬರ್ತಾ ಇದೆ, ಈ ರೀತಿ ನೋವು ಬರ್ತಾ ಇದೆ, ನಿಷ್ಕಾರಣ ನಿಂದೆ ಬರ್ತಾ ಇದೆ, ನಾನು ಏನು ಮಾಡಬೇಕು? ದೇವರ ಹತ್ರ ಪ್ರಾರ್ಥಿಸಿದ ಹೊರತು ಮನುಷ್ಯರ ಹತ್ರ ಹೋಗಿ ಅವರು ವ್ಯಾಜ್ಯವಾಡ್ಲಿಲ್ಲ, ಅದನ್ನು ಅವರು ವ್ಯತಿರೇಕವಾಗಿ ಮಾತಾಡ್ಲಿಲ್ಲ. ಇದು ಆತ್ಮೀಯರ ಲಕ್ಷಣ. ಅದಕ್ಕೆ ಇದು ಎರಡನೇ ವಿಷಯ. ಯಾಕೆ ಯಾಕೊಬ್ಬರು ಪದೇ ಪದೇ ಅವರು ಎಚ್ಚರಿಕೆ ಕೊಡ್ತಾರೆ ಅಂದ್ರೆ, ಆತ್ಮೀಯರ ಲಕ್ಷಣ. ನಾನು ಆತ್ಮೀಯನು, ನೀನು ಆತ್ಮೀಯನಾಗಿದ್ರೆ ನಾವು ಸಹಿಸಿಕೊಳ್ಳುವಂತವ್ರು ನಾವಾಗಿರಬೇಕು. ಮತ್ತೆ ಮೂರನೇದಾಗ ಅದು ಹೇಳಿ ನಾನು ಮುಗಿಸ್ತೇನೆ. ಈ ದೀರ್ಘ ಶಾಂತಿ ಅನ್ನುವಂಥದ್ದು ಯಾರ ಲಕ್ಷಣ ಅಂತಂದ್ರೆ, ಇದು ಪ್ರೀತಿಸುವವರ ಲಕ್ಷಣ. ಯಾರು ನಿಜವಾದಂತ ಪ್ರೀತಿ ಉಳ್ಳವರಾಗಿರ್ತಾರೋ ಅವ್ರು ಸಹಿಸ್ಕೊಳ್ತಾರೆ. ಪ್ರೀತಿ ಬಹು ಪಾಪಗಳನ್ನು ಮುಚ್ಚಿಡುತ್ತದಂತೆ, ಪ್ರೀತಿ ದೋಷಗಳನ್ನು ಮುಚ್ಚಿರುತ್ತದಂತೆ. ದೀರ್ಘ ಶಾಂತಿ ಇಲ್ಲ ಸಹಿಸಿಕೊಳ್ಳುವಂತ ಗುಣ, ತಾಳ್ಮೆ ಗುಣ ಯಾರ ಲಕ್ಷಣ ಅಂದ್ರೆ ಇದು ಪ್ರೀತಿಸುವವರ ಗುಣ. ನೋಡಿ ಮಾತು ಓದೋಣ. ಮೊದಲನೇ ಕೊರಿಂಥಿ ಪತ್ರಿಕೆ, ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯ 4ನೇ ವಚನದಲ್ಲಿ, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು. ಪ್ರಾರಂಭದಲ್ಲಿ ಹೇಳಿದೆ, ಪ್ರೀತಿಯು ಬಹು ತಾಳ್ಮೆಯುಳ್ಳದ್ದು, ದೀರ್ಘ ಶಾಂತಿ ಉಳ್ಳದ್ದು. ಆ ಪ್ರೀತಿಯ ಸ್ವಭಾವನ ಕೆಲವು ಓದ್ತಿವೆ, ಅದಕ್ಕೆ ನಾನು ಹೋಗ್ತಾ ಇಲ್ಲ. ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇಲ್ಲ, ಈ ಸಹಿಸಿಕೊಳ್ಳುವ ಅನ್ನುವಂಥದ್ದು ಪ್ರೀತಿಸುವವರ ಒಂದು ಲಕ್ಷಣ. ಇವತ್ತು ನೀನು ಸಹಿಸಿಕೊಳ್ತಾ ಇದೀಯ ಅಂದ್ರೆ, ಇವತ್ತು ನೀವೆಲ್ಲ ವಿಷಯದಲ್ಲಿ ದೀರ್ಘ ಶಾಂತಿ ಉಳ್ಳವನಾಗಿ ನೀನು ಜೀವಿಸ್ತಾ ಅಂದ್ರೆ ಅರ್ಥ ಏನು? ನೀನು ಪ್ರೀತಿಸುವಂತ ವ್ಯಕ್ತಿ, ನೀನು ಪ್ರೀತಿಸುವಂತ ವ್ಯಕ್ತಿ. ಅದಕ್ಕಾಗಿ ಈ ಶ್ರೇಷ್ಠವಂತ ಲಕ್ಷಣ ನಮ್ಮಲ್ಲಿ ಕಾಣಿಸ್ಕೊಳ್ಬೇಕು. ಯಾಕೋಬನು ಯಾಕೆ ಪದೇ ಪದೇ ಎಚ್ಚರಿಕೆ ಕೊಟ್ಟಿದ್ದಾನಂದ್ರೆ, ಅದು ದೇವರ ಲಕ್ಷಣ, ಅದು ಆತ್ಮೀಯರ ಲಕ್ಷಣ, ಅದು ಪ್ರೀತಿಸುವವರ ಲಕ್ಷಣ. ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳುವಂಥದ್ದು ಪ್ರೀತಿ. ಆ ವಾಕ್ಯವಾದ ಪ್ರೀತಿ ಬಹು ತಾಳ್ಮೆಯುಳ್ಳದ್ದು, ಪ್ರೀತಿ ದಯ ತೋರಿಸುವಂಥದ್ದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಲಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನ ಚಿಂತಿಸುವುದಿಲ್ಲ, ಸಿಟ್ಟುಗೊಳ್ಳುವುದಿಲ್ಲ. ಅದೆಲ್ಲ ಪ್ರೀತಿಯ ಒಂದು ಲಕ್ಷಣ. ಅದರ ಮೊದಲನೇದು ಏನು? ಸಹಿಸಿಕೊಳ್ಳುವಂತ ಇಲ್ಲ, ದೀರ್ಘ ಶಾಂತಿಯಿಂದ ಇರುವಂಥದ್ದು. ಇವತ್ತು ನಮಗೆ ಬರುವಂತ ಶ್ರಮೆ, ಶೋಧನೆ, ಕಷ್ಟ, ಕಣ್ಣೀರು, ಹಿಂಸೆ, ಇವುಗಳ ಮಧ್ಯದಲ್ಲಿ ನಾವು ಸಹಿಸಿಕೊಳ್ಳುತ್ತಾ ಅಂದ್ರೆ ಅರ್ಥ ಏನು? ಪ್ರೀತಿಸ್ತಾ ಇದ್ದೇವೆ. ನಾವು ಪ್ರೀತಿಸುವಂತವ್ರಂತೇಳಿ ನಾವು ಅರ್ಥ ಮಾಡಿಕೊಳ್ಬೇಕು. ಒಂದು ವಾಕ್ಯ ಓದೋ ನೋಡಿ, ಎಫೆಸ ಪತ್ರಿಕೆ 4ನೇ ಅಧ್ಯಾಯ 2ನೇ ವಚನ. 4ನೇ ಅಧ್ಯಾಯ 2ನೇ ವಚನ, ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದ ಕೂಡಿದವರಾಗಿ ಪ್ರೀತಿಯಿಂದಲೂ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಅಂತೆ ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ, ಸಾತ್ವಿಕತ್ವ ಕೂಡ ಅದೇ ಅರ್ಥ ಬರ್ತದೆ. ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ
ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸ್ಕೊಳ್ಳಿ. ಈ ಸಹಿಸ್ಕೊಳ್ತಾ ಇದ್ವಿ ಅಂದ್ರೆ ನಾವು ಪ್ರೀತಿ ಇಲ್ಲಂದ್ರೆ ಸಹಿಸ್ಕೊಳ್ಕ್ ಆಗುದಿಲ್ಲ. ಪ್ರೀತಿ ಇಲ್ಲಂದ್ರೆ ಇಷ್ಟು ಚಿಕ್ಕ ಲೋಪವು ಕೂಡ ಇಷ್ಟು ದೊಡ್ಡದಾಗಿ ಕಾಣಿಸ್ಕೊಳ್ತದೆ. ಅಲ್ಲಿ ಏನಿರುವುದಿಲ್ಲ, ಅದ ದೊಡ್ಡದಾಗಿ ಕಾಣಿಸ್ಕೊಳ್ತದೆ. ಅದು ಪ್ರೀತಿ ಇದ್ದರೆ ಅದನ್ನು ಮುಚ್ಚಿ ಮಾಡುವಂತ, ಮರೆ ಮಾಡುವಂತ ವಾಕ್ಯದಲ್ಲಿ ಗಮನಿಸ್ತೇವೆ. ಪ್ರೀತಿ ಬಹು ದೋಷಗಳು ಮುಚ್ಚಿರುತ್ತದೆ. ಅದಕ್ಕಾಗಿ ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಪ್ರೀತಿಸುವವರ ಒಂದು ಲಕ್ಷಣವಾಗಿದೆ. ಅದಕ್ಕಾಗಿ ನೀವು ಪೂರ್ಣ ವಿನಯ ಸಾತ್ವಿಕತ್ವದಿಂದಲೂ ದೀರ್ಘ ಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಈ ಸಹಿಸಿಕೊಳ್ಳುವಂತ ಮನಸ್ಸು ನಮ್ಮಲ್ಲಿರಬೇಕು. ಮತ್ತೊಂದು ಮಾತು ಓದು ನೋಡಿ, ಕೊಲಸೆ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನದಲ್ಲಿ, ಕೊಲಸೆ ಪತ್ರಿಕೆ 1:12 ವಚನದಲ್ಲಿ, ಬೆಳಕಿನ ರಾಜ್ಯದೊಳಗೆ ದೇವಜನರ ಬಾಧ್ಯತೆಯಲ್ಲಿ ಪಾಲುಗಾರರಾಗುವುದಕ್ಕೆ ನಿಮ್ಮನ್ನು ಯೋಗ್ಯರನ್ನಾಗಿ ಮಾಡಿದ ತಂದೆಗೆ ಕೃತಜ್ಞತಾ ಸ್ತುತಿ ಮಾಡುವವರಾಗಿರಬೇಕಂತಲೂ ದೇವರನ್ನು ಬೇಡಿಕೊಳ್ತೇನೆ. 1ನೇ ಅಧ್ಯಾಯ 12 ವಚನ, ಇಲ್ಲ 3ನೇ ಅಧ್ಯಾಯ 12 ವಚನ, 3:12. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರಾಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬರ ಮೇಲೆ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದನ್ನು ವಿವರಣೆ ಮಾಡ್ಲಿಕ್ಕೆ ನಾನು ಮುಂದೆ ಸಮಯವಿಲ್ಲ. ನಾವು ಆರಿಸಲ್ಪಟ್ಟಂತವರು, ನಾವು ಪ್ರತಿಷ್ಠರು, ಪ್ರಿಯರು, ದೇವಜನರಾಗಿದ್ದೇವೆ. ಅದಕ್ಕಾಗಿ ಈ ದೈವಿಕವಾದಂತ ಗುಣ, ಈ ಕನಿಕರ, ದಯೆ, ದೀನಭಾವ, ಸಾತ್ವಿಕ, ದೀರ್ಘ ಶಾಂತಿ ಎಂಬ ಸದ್ಗುಣಗಳನ್ನು ನಾವು ಧರಿಸಬೇಕು. ಇವು ಶರೀರಕ್ಕೆ ಸಂಬಂಧಪಟ್ಟಂತ ಗುಣಗಳಲ್ಲ. ಅವನು ಓದಿದ್ದೇವೆ ಗಲಾತ್ಯ ಪತ್ರಿಕೆ 5:19. ಅದರಲ್ಲಿ ಹೊಟ್ಟೆ ಕಿಚ್ಚು, ದ್ವೇಷ, ಕಲಹ ಎಲ್ಲ ಇರ್ತಾವ. ಆದ್ರೆ ಈ ದೀರ್ಘ ಶಾಂತಿ ಅನ್ನುವಂಥದ್ದು ಇದು ಪ್ರೀತಿಸುವವರ ಲಕ್ಷಣ. ಅದಕ್ಕಾಗಿ ತಪ್ಪು ಹೊರಿಸುವುದಕ್ಕೆ ಕಾರಣವಿದ್ದರೂ, ಅಕಸ್ಮಾತ್ ನಿಜವಾಗಿ ಅವ್ರೇನು ತಪ್ಪು ಮಾಡಿದ್ರು ಕೂಡ ತಪ್ಪು ಹೊರಿಸದೆ ಒಬ್ಬನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ತಪ್ಪು ಮಾಡಿದಂತ ನಮ್ಮನ್ನು ಕರ್ತನ ಕ್ಷಮಿಸಿದ್ದಾನೆ, ಪಾಪ ಮಾಡಿದಂತ ನಮ್ಮನ್ನು ಕರ್ತನ ಕ್ಷಮಿಸಿದ್ದಾನೆ. ಹಾಗೆ ನೀವು ಕೂಡ ಮತ್ತೊಬ್ಬರಲ್ಲಿ ದೋಷವು ಕಾಣಿಸಿಕೊಂಡಿದ್ರು ಕೂಡ, ತಪ್ಪು ಹೊರಿಸಲಿಕ್ಕೆ ಕಾರಣವಿದ್ರು ಕೂಡ ಒಬ್ಬನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ. ನಾನಿಲ್ಲಿ ಮುಗಿಸಿದೆ. ಎಲ್ಲದರ ಮೇಲೆ ಅಲ್ಲಿದೆ ನೋಡಿ, ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ರಿ. ಪ್ರೀತಿ ಏನ್ ಮಾಡ್ತದೆ? ಅದಕ್ಕಾಗಿ ಪ್ರಿಯರೇ, ಯಾಕೋಬನು ಯಾಕೆ ಪದೇ ಪದೇ ನೀವು ದೀರ್ಘ ಶಾಂತಿಯಿಂದ ಇರಬೇಕು ಅಂತ ಎಚ್ಚರಿಕೆ ಕೊಟ್ಟಿದ್ದಾನಂದ್ರೆ, ಅದು ದೈವಿಕವಾದಂತ ಲಕ್ಷಣ, ಅದು ದೇವರ ಲಕ್ಷಣ. ಅದನ್ನು ನಾವು ಧರಿಸಿಕೊಂಡಿರ್ಬೇಕು. 2, ಅದು ಆತ್ಮೀಯರ ಲಕ್ಷಣ, ಆತ್ಮ ಸಂಬಂಧವಾಗಿ ಜೀವಿಸುವಂತವರ ಗುಣಲಕ್ಷಣ ದೀರ್ಘ ಶಾಂತಿ. 3ನೇದಾಗಿ ಪ್ರೀತಿಸುವವರ ಲಕ್ಷಣ. ಇವತ್ತು ನಾವು ಸಹಿಸಿಕೊಳ್ಳುತ್ತಾ ಇದ್ದೀವಂದ್ರೆ, ಗುಣಗುಟ್ಟದೆ ನಿಷ್ಕಾರಣವಾಗಿ ನಿಂದೆಗಳ ಮಧ್ಯದಲ್ಲಿ ಸಹಿಸಿಕೊಂಡು ಹೋಗ್ತಾ ಇದ್ದೀವಂದ್ರೆ, ನಾವ್ಯಾರು ಆತ್ಮೀಯರಾಗಿದ್ದೇವೆ, ನಾವು ಪ್ರೀತಿಸುವಂತವರಾಗಿದ್ದೇವೆ, ನಾವು ದೇವರ ಸ್ವಭಾವವನ್ನು ಧರಿಸಿದಂತವರಾಗಿದ್ದೇವೆ. ಅದಕ್ಕಾಗಿ ಅಂತ ಸ್ವಭಾವವನ್ನು ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸೋಣ. ಉಳಿದಿರುವಂತ 2 ವಿಷಯಗಳು ಕರ್ತನ ಚಿತ್ತವಾದರೆ ನಾವು ಮುಂದಿನ ದಿನಗಳಲ್ಲಿ ಆಲೋಚನೆ. ಅದಕ್ಕಾಗಿ ಎಚ್ಚರಿಕೆ ನಮಗೆ ಬೇಕು. ದೀರ್ಘ ಶಾಂತಿಯಿಂದ ಇರಬೇಕು. ದೀರ್ಘ ಶಾಂತಿಯಿಂದ ಇರುವಾಗ ಶ್ರೇಷ್ಠವಾದ ಪ್ರತಿಫಲವು ನಮಗೆ ಸಿಗ್ತದೆ. ಆ ರೀತಿಯಾಗಿ ಜೀವಿಸಲಿಕ್ಕೆ ದೇವರಾತ್ಮನು ನಮ್ಮೆಲ್ಲರೂ ಸಹಾಯ ಮಾಡಲಿ. ದೇವರು ಕೊಟ್ಟ ಮಾತನ್ನು ಮುಗಿಸುತ್ತಾ ನಿಮ್ಮೆಲ್ಲರಿಗೆ ಧನ್ಯವಾದ ತಿಳಿಸ್ತೇನೆ.